ನನ್ನ ಹಿಂದೆ ಯಾರೋ ಸುತ್ತಿದ್ದಾರೆ, ಆದ್ರೆ ಯಾರು ಕಾಣ್ತಿಲ್ಲ. ಇಲ್ಲ, ನಿಜವಾಗ್ಲೂ ಅಲ್ಲಿ ಯಾರೋ ಇದ್ದಾರೆ, ಆದ್ರೆ ಕಾಣ್ತಿಲ್ಲ. ನಾನಿವತ್ತು ನಿನ್ ಜೊತೆನೆ ಮಲ್ಕೋತೀನಿ. ನಿನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನನಗೆ ಪ್ರಾಬ್ಲಮ್? ನನಗೇನು ಪ್ರಾಬ್ಲಮ್ ಇಲ್ಲ. ನೀನು ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಸಾಯಿ, ಸನಾ, ಏನಾಯ್ತು ಸತ್ಯ? ಹೇಳ್ ಸತ್ಯ. ಈ ಮನೇಲಿ ನಡೆಯೋ ಪರಿಣಾಮಗಳು ಮತ್ತೆ ಎಲ್ಲರಿಗೂ ಹುಟ್ಟೋ ಪ್ರಶ್ನೆಗಳಿಗೆ ಉತ್ತರ ಈ ಮನೇಲೇ ಇದೆ. ನೋಡಿ ಗಾಯ್ಸ್, ಈ ಮನೇಲಿರೋ ಪ್ರತಿ ಪ್ರಶ್ನೆಗೂ ಉತ್ತರಗಳು ಈ ಮನೇಲೇ ಸಿಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ನಾವು ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ. ಮತ್ ನಾವೀಗೇನ್ ಮಾಡೋದು? ಸಿಂಪಲ್. ನಾವು ಇಲ್ಲಿವರೆಗೂ ಈ ಮನೆ ಒಳಗೆ ಮಾತ್ರ ಪರಿಶೀಲನೆ ನಡೆಸಿದ್ವಿ. ಇನ್ನು ಈ ಮನೆ ಹೊರಗಡೆ ಪರಿಶೀಲನೆ ನಡೆಸಿದ್ರೆ ಖಂಡಿತ ನಮಗೇನಾದ್ರೂ ಕ್ಲೂ ಸಿಗುತ್ತೆ. ಒಂದ್ ನಿಮಿಷ ಸತ್ಯ, ನೀನ್ ಹೇಳೋದನ್ನ ನಾವು ನಂಬೋದಾ? ಸತ್ಯ ಹೇಳ್ತಾ ಇರೋದು ನಿಜನೇ ಇರ್ಬೋದು. ದಯವಿಟ್ಟು ಅವನಿಗೆ ಸ್ವಲ್ಪ ಸಹಕರಿಸಿ. ಯಾ, ದಟ್ ಈಸ್ ಗುಡ್. ನೋಡಿ ಗಾಯ್ಸ್, ನಿಮಗೆ ಅನುಮಾನವಾಗಿ ಕಾಣಿಸೋ ಯಾವ ವಸ್ತುನೂ ಬಿಡಬೇಡಿ. ಯಾಕೆ ಅಂದರೆ ಅದೇ ನಮಗೆ ಕ್ಲೂ, ಚೆಕ್ ವ್ಯೂ. ಹೌದು. ಸನಾ, ಈ ಕವರ್ ತಗೋ. ಏನಾದರೂ ವಸ್ತುಗಳು ಸಿಕ್ಕಿದ್ರೆ ಈ ಕವರಲ್ಲಿ ಹಾಕೋ. ಸರಿ, ಇಲ್ಲಿ ಕೊಡಿಲಿ. ಈ ಮನೆ ಸುತ್ತಮುತ್ತ ಸಿಕ್ಕಿರೋಂಥ ವಸ್ತುಗಳಿದೆ. ಈ ವಸ್ತುಗಳನ್ನೆಲ್ಲ ಎಷ್ಟೇ ಪರಿಶೀಲಿಸಿದ್ರು ಅವೇನು ಉಪಯೋಗಕ್ಕೆ ಬರಲ್ಲ ಅನ್ಸುತ್ತೆ ಕಣ. ಮನೇಲಿ ಜಾಸ್ತಿ ಇರೋದು ಗೊಂಬೆಗಳೇ. ಮತ್ತೆ ಈ ಬೊಂಬೆನ ಹೀಗೆ ಪೀಸ್ ಪೀಸ್ ಮಾಡಿ ಬಿಸಾಕಿರೋಂಥವ್ರು ಯಾರು? ಅಷ್ಟು ಬೊಂಬೆಗಳಿರುವಾಗ ಈ ಬೊಂಬೆನ ಮಾತ್ರ ಹೀಗೆ ಮಾಡಿರೋದು ಯಾಕೆ? ಎಸ್, ನೀನ್ ಹೇಳ್ತಿರೋದು ಕೂಡ ನಿಜಾನೇ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಅಂದ್ರೆ ದೆವ್ವ ಏನಾದ್ರೂ ಹೀಗೆ ಮಾಡಿದ್ಯೇನೋ? ಹೌದು, ಬಹುಶಃ ಹಂಗೆ ನಡೆದಿರ್ಬೋದು ಅನ್ಸುತ್ತೆ. ಈ ಬೊಂಬೆ ನೋಡಿದ್ದೀರಾ? ಕಾಲು ಕೈಗಳು ಹೇಗೆ ಬೇರೆ ಬೇರೆ ಆಗಿದೆ ಅಂತ.
ನನ್ನ ಪ್ರಕಾರ ಈ ಮನೇಲಿ ದೆವ್ವ ಇದೆ ಅನ್ಕೋತೀನಿ. ಯಪ್ಪ ಇರಿ ಮೇಡಮ್, ನೀವೊಬ್ರು ಯಾವಾಗೂ ದೇವ್ದ ಬಗ್ಗೆನೆ. ಅವ್ರು ಹೇಳ್ತಿರೋದೆಲ್ಲ ನಿಜಾನೇ. ನಾನು ಅಂದ್ಕೊಂಡೆ ಹಾಗೆ ಆ ಕೆಲಸ ಕೂಡ ಆ ದೆವ್ವನೇ ಮಾಡಿರೋದು. ಹೇಳಿದೆ ಅಲ್ವಾ ಈ ಹೌಸ್ ಡೇಂಜರಸ್ ಅಂತ. ವೇಟ್ ಬ್ರದರ್ಸ್, ಇದನ್ನ ಹೀಗೆ ಮಾಡಿದ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರೋ ಸತ್ಯ? ಹೇಳ್ತೀನಿ, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಯಾವಾಗ ಬರುತ್ತೆ ಸರ್ ಆ ಟೈಮ್? ನಿನ್ ಸಾವಿನ ಜೊತೆ ಶುರು ಆಗುತ್ತೋ. ನಿಲ್ಲಿಸ್ರ, ಸರಿ ಹೋಯ್ತು, ಇಬ್ರು ಸರಿಯಾಗಿದ್ದೀರಾ. Na 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 na. ಲೇ, ನಿನಗೆ ನನ್ನ ಲವರೇ ಬೇಕೇನೋ? ಹೋಗ ಇಲ್ಲಿಂದ. ಸಿಗಲ್ಲ. ನೀವೆಷ್ಟೇ ಹುಡುಕಿದ್ರೂ ಈ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾಕೆ? ಅದು ಹಾಗೆ ಬ್ರದರ್, ಎಲ್ಲ ಹೇಳೋವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲದೆ ಇರೋ ಹಾಗೆ ಮಾಡಿದ್ದೀನಿ. ಯಾರು? ನಾನೇ. ಏನು ನಂಬಿಟ್ರಾ? ಸುಮ್ಮನೆ ಜೋಕ್ ಮಾಡಿದೆ. ನಿನ್ ಜೋಕ್ಗಳು ಇಂಗ್ಲಿಷ್ ಸಿನಿಮಾ ತರ ಇದಾವೆ ಸತ್ಯ. ಏನ್ ಸರ್, ಒಂಟಿಯಾಗಿ ನಿಂತ್ಕೊಂಡು ಏನೋ ಧೀರವಾಗಿ ಯೋಚಿಸ್ತಾ ಇದ್ದೀರಾ? ಏನಿಲ್ಲ ಸನಾ. ಏನೂ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಯಾವ್ದ್ರ ಬಗ್ಗೆನೂ ತುಂಬಾ ಯೋಚಿಸ್ತಿದ್ದೀರಾ ಅಂತಾಯ್ತು. ಯಾಕೆ, ನನಗೆ ಹೇಳ್ಬಾರ್ದಾ? ಅದೇನಿಲ್ಲ ಸನಾ, ನಿನ್ ಬಗ್ಗೆನೇ ಯೋಚಿಸ್ತಿದ್ದೆ. ನನ್ ಬಗ್ಗೆನಾ? ಹೌದು ಸನಾ, ನನ್ನ ಟೀಮಲ್ಲಿ ನೀನಿದೀಯಾ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ನನ್ನ ಜೀವನದಲ್ಲೇ ಇರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಜೀವನದಲ್ಲಿ ನಿನಗೇನಾದರೂ ಆಗಬಾರ್ದಾಯ್ತು ಅಂದರೆ ನಾನಂತೂ ತಡ್ಕೊಳ್ಳಲ್ಲ. ಅದಕ್ಕೆ ನೀನನ್ನ ಮನೆಯಿಂದ ಕಳಿಸೋಣ ಅಂತ ಅನ್ಕೊಂಡಿದ್ದೀನಿ. ನಾನೆಲ್ಲ ಇಷ್ಟಪಟ್ಟಿದ್ದೀನೇ ಅನ್ಕೊಂಡೆ. ಎಂಥ ಪರಿಸ್ಥಿತಿನಲ್ಲಾದ್ರೂ ಸಹ ನಾನ್ ನಿನ್ ಜೊತೆನೇ ಇರ್ಬೇಕು ಅಂತ. ದಯವಿಟ್ಟು ನೀನ್ ನನ್ನ ಇಲ್ಲಿಂದ ಕಳ್ಸೋ ಪ್ರಯತ್ನ ಮಾಡ್ಬೇಡ ಪ್ಲೀಸ್. ನಾನ್ ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಲೇ ಜಂಬ್ಲಿಂಗ, ನಿನ್ ನೈಟ್ ನಿದ್ದೆಯಲ್ಲಿ ಗೊರಕೆ ಹೊಡೆಯಲ್ಲ ಅಲ್ವಾ? ಯಾಕಂಗ್ ಕೇಳ್ತಿದ್ಯಾ? ಏನಿಲ್ಲ ಕಣೋ, ನಂಗೆ ನಿದ್ದೆಯಲ್ಲಿ ಗೊರಕೆ ಹೊಡೆಯೋರಂದ್ರೆ ಆಗೋದೇ ಇಲ್ಲ. ಹೌದಾ? ಅದೇ ಗೊರಕೆ ನಾವು ಹುಡುಗಿರ್ ಹೊಡೆದ್ರೆ ಓಕೆ, ನೋ ಪ್ರಾಬ್ಲಮ್. ಛೇ, ನೀವು ಬದಲಾಗಲ್ಲ ಕಣೋ. ಏಯ್, ಅವತ್ತಿಂದ ಇವತ್ತಿನವರೆಗೂ ಹುಡುಗಿರ್ ಏನೇ ಮಾಡಿದ್ರು ನಮ್ಗೆ ಓಕೆ ಕಣೋ. ನಿನ್ಗೊಂದು ಎಕ್ಸಾಂಪಲ್ ಹೇಳ. ಇವಾಗೊಂದು ಹುಡುಗಿ ಇದ್ದಾಳೆ ಅನ್ಕೋ, ಅವಳು ನಮ್ಮನ್ನು ಬೇಡ ಅಂದ್ರೂ ನಾವು ಪಾಸಿಟಿವ್ ಆಗೇ ತಗೊಂತೀವಿ. ಅವಳು ನಮಗೆ ಮೋಸ ಮಾಡಿದ್ರು ಪಾಸಿಟಿವ್ ಆಗೇ ತಗೊಂತೀವಿ. ಕೊನೆಗೆ ನಮಗೆ ಥೂ ಅಂತ ಉಗಿದ್ರು ನಾವು ಪಾಸಿಟಿವ್ ಆಗೇ ತಗೋತೀವಿ ಕಣ. ಹೌದು ಕಣೋ, ನಿಜಾನೇ. ಅದು ಕಣೋ ನಮ್ಮ ಹುಡುಗರು ಮನಸ್ಸು ಅಂದರೆ. ಒಳ್ಳೆ ಮನಸ್ಸಿರೋ ಮಹಾರಾಜರು ಕಣೋ ನಾವು. ಅಣ್ಣಯ್ಯ, ನಂಗೊಂದು ಸಣ್ಣ ಡೌಟು. ಇದುವರೆಗೂ ನೀನು ಹುಡುಗರ ಮನಸ್ಸು ಬಗ್ಗೆ ಮಾತ್ರ ಹೇಳ್ದೆ, ಮತ್ತೆ ಹುಡುಗಿರ ಬಗ್ಗೆ ಹೇಳು. ಹುಡುಗಿರ್ ಕೊಳ್ಳಿದೇವ ಕಣೋ. ನಮ್ಮಂಥ ಹುಡುಗರು ರಕ್ತ ಹೀರೋದೇ ಅವ್ರ ಕೆಲಸ ಕಣೋ. ಈ ದಿನ ತಿಳ್ಕೊಂಡಿದ್ದು ಸಾಕು, ನಡಿ. ಏನೋ ಸತ್ಯ, ಈ ಟೈಮಲ್ಲಿ ಆಚೆ ಬಾ ಅಂತ ಮೆಸೇಜ್ ಹಾಕಿದ್ಯಾ? ಸರಿಯಾಗಿ ನಿದ್ದೆ ಬರೋ ಟೈಮಲ್ಲೇ ಮೆಸೇಜ್ ಹಾಕಿದ್ಯಾ? ಅಯ್ಯೋ, ನಾವು ಬಂದಿದ್ದೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ. ಆ ಕೆಲಸ ಬಿಟ್ಟು ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಅಷ್ಟು ಇಂಪಾರ್ಟೆಂಟ್ ಕೆಲಸ ಈ ಮಧ್ಯರಾತ್ರಿಯಲ್ಲಿ ಯಾಕೆ? ಬೆಳಿಗ್ಗೆ ನೋಡ್ಕೊಳ್ಳೋಣ. ಅಯ್ಯೋ ಬೇಡ, ಆ ಇಂಪಾರ್ಟೆಂಟ್ ಕೆಲಸ ಮಾಡೋಕೆ ಸರಿಯಾದ ಸಮಯ ಇದೆ ಕಣೋ. ಏನದು? ಹೇಳ್ತೀನಿ ಬಾ.